ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬಂದಂತ ಸಂದರ್ಭದಲ್ಲಿ ಆ ನಂತರ ಆತನನ್ನ ಆರೋಪಿಗಳು ಬಾರ್ಗೆ ಕರೆದೊಯ್ದಿದ್ರು. ಬಾರಲ್ಲ ಆತನ ದುಡ್ಡಲ್ಲೇ ಮದ್ಯ ಖರೀದಿಯನ್ನು ಮಾಡಿದ್ರು. ಬೆಂಗಳೂರಿಗೆ ಕರೆತರೋ ಮುನ್ನ ಬಾರ್ಗೆ ಕರೆದೊಯ್ದಿತ್ತು ಗ್ಯಾಂಗು. ಅಂದರೆ ರಾಘವೇಂದ್ರ ಆ್ಯಂಡ್ ಟೀಮ್ ತುಮಕೂರಿನ ರಂಗಾಪುರದ ದುರ್ಗಾ ಬಾರಲ್ಲಿ ಮದ್ಯ ಖರೀದಿ ಮಾಡ್ತಾರೆ. ಅದರ ದುಡ್ಡನ್ನು ರೇಣುಕಾಸ್ವಾಮಿ ಬಳಿಯೇ ಕೊಡಿಸಿದ್ರು. ಆರೋಪಿಗಳು ಆ ನಂತರ ವೇಗವಾಗಿ ಕಾರು ಹತ್ತಿ ಬೆಂಗಳೂರು ಕಡೆಗೆ ಹೊರಟಿದ್ರು. ಬಾರ್ ಕ್ಯಾಶಿಯರ್ ಮಂಜುನಾಥ್ ಈ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಾರೆ. ಆ ದಿನ ಏನಾಯಿತು ಅನ್ನೋದನ್ನು ವಿವರಿಸಿದ್ದಾರೆ. ನಟ ದರ್ಶನ್ ಗ್ಯಾಂಗ್ ನಿಂದ ಹತ್ಯೆಗೀಡಾದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಬಾರ್ ಒಂದು ಪ್ರಮುಖ ಸಾಕ್ಷ್ಯವನ್ನು ಒದಗಿಸಿರುವಂತದ್ದು. ಸದ್ಯ ನಾನೀಗ ಆ ಒಂದು ಬಾರ್ನ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ಬೋದು, ಈ ಒಂದು ಬಾರ್ ಏನಿದೆ ತುಮಕೂರಿನ ಹೊರವಲಯದಲ್ಲಿರ್ತಕ್ಕಂಥ ದುರ್ಗಾ ಬಾರ್, ಅಂದ್ರೆ ರಂಗಾಪುರದ ಸಮೀಪ, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲೇ ಇರುವಂತಹ ಈ ಒಂದು ಬಾರ್ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಇಟಿಯೋಸ್ ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇದೇ ಮಾರ್ಗವಾಗಿ ಬರ್ತಾರೆ. ಇಲ್ಲಿಂದ ನೇರವಾಗಿ ಅವ್ರೇನು ಚಿತ್ರದುರ್ಗದಿಂದ ಹಲವು ಟೋಲ್ಗಳನ್ನ ದಾಟ್ಕೊಂಡು ತುಮಕೂರಿನ ಕಳ್ಳಂಬೆಳ್ಳ ಟೋಲ್ ದಾಟಿ ನಂತರ ತುಮಕೂರು ನಗರಕ್ಕೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಬಾರ್ಗೆ ಎಂಟ್ರಿ ಆಗ್ತಾರೆ. ಅವರು ಇದೇ ಜಾಗದಲ್ಲಿ ನಿಂತು ಇಲ್ಲಿ ಅವರು ಏನು ಈ ಒಂದು ಕೌಂಟರ್ ಇದೆ, ಈ ಕೌಂಟರ್ ಅಲ್ಲೇ ಅವರಿಗೆ ಬೇಕಾಗಿರುವಂತಹ ಮದ್ಯವನ್ನ ತೆಗೆದುಕೊಳ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಸ್ನಾಕ್ಸ್ ಮತ್ತೆ ಸೈಡ್ಸ್ ಗಳನ್ನ ಅವ್ರಿಗೆ ಏನೇನ್ ಬೇಕು ಅದನ್ನ ತೆಗೆದುಕೊಂಡು ಇಲ್ಲಿಯೇ ಆ ರೇಣುಕಾಸ್ವಾಮಿ ಹತ್ರ ಅವರು ಹಣವನ್ನ ಕೊಡಿಸಿರ್ತಾರೆ. ಸೊ ಇದು ತನಿಖೆ ಅಂದ್ರೆ ಪೊಲೀಸರಿಗೆ ತನಿಖೆಯಲ್ಲಿ ಪ್ರಮುಖವಾದ ಸಾಕ್ಷಿಯನ್ನು ಒದಗಿಸಿರುವಂತದ್ದು. ಸದ್ಯ ಈಗ ನೀವೇನ್ ನೋಡ್ತಾ ಇದ್ರಲ್ಲ, ಈ ಒಂದು ಬಾರ್ನ ಏನು ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ಒಂದು ಬಾರ್ಗೆ ರೇಣುಕಾಸ್ವಾಮಿಯನ್ನ ಕರೆತಂದಿದ್ರು ಅನ್ನುವಂಥದ್ದು ಅವತ್ತು ನೀವೇ ಇದ್ರಾ, ಹೇಗೆ ಏನಾಯ್ತು ಸರ್? ನಮ್ಗೆ ಅವ್ರು ರೇಣುಕಾಸ್ವಾಮಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ಮಾಮೂಲಿ ಕಸ್ಟಮರ್ ತರ ಬಂದ್ರು ಎಣ್ಣೆ ತಗೊಂಡು ಹೋಗಿದ್ದಾರೆ. ಬಟ್ ನಮ್ಗೆ ಪೊಲೀಸ್ನವ್ರು ಬಂದಾಲೇ ನಮ್ಗೆ ವಿಷಯ ಗೊತ್ತಾಗಿರೋದು. ಪೊಲೀಸ್ನವ್ರು ಬಂದು DVR ತಗೊಂಡು ಚೆಕ್ ಮಾಡಿ ರೇಣುಕಾಸ್ವಾಮಿ ಬಂದೆ ಅಂತ ಹೇಳಿದ್ರೆ ನಮ್ಗೆ ವಿಷಯ ಗೊತ್ತಾಗ. ಏನೇನು ತಗೊಂಡ್ರು ಅಂತ ಏನಾದ್ರು ನೆನಪಿದೆಯಾ ಸರ್? ಅವತ್ತು 2 ಬಿಯರ್ ತಗೊಂಡು, 1 ಬಾಟಲ್ DP ತಗೊಂಡಿದ್ದಾರೆ, ಸೈಡ್ಸ್ ನೀರೆಲ್ಲ ತಗೊಂಡು. ಹಣ ರೇಣುಕಾಸ್ವಾಮಿಯಿಂದ ಕೊಡ್ಸಿದ್ರು ಅನ್ನುವಂಥದ್ದು. ಫೋನ್ ಪೇ ಮಾಡಿದ್ದಾರೆ ರೇಣುಕಾಸ್ವಾಮಿ, ಅವ್ರು ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಚೆಕ್ ಮಾಡಿದ್ರೆ ರೇಣುಕಾಸ್ವಾಮಿ ಅಂತ ಗೊತ್ತು. ಅಂದ್ರೆ ಅವ್ರು ತಗೊಂಡೋಗಿದ್ ಕಸ್ಟಮರ್ ತರ ನಿಮ್ಗೆ ಗೊತ್ತಿತ್ತು ಅಷ್ಟೇ. ಆದ್ರೆ ಇಲ್ಲಿ ಪೊಲೀಸ್ನವ್ರು ಬಂದ್ಮೇಲೆ ನಿಮಗೆ ನಮ್ಗೆ ರೇಣುಕಾಸ್ವಾಮಿ ಬಂದಿದೆ ಅಂತ ಗೊತ್ತು. DVR ಎಲ್ಲ ತಗೊಂಡೋಗಿ. ಓಕೆ, ಅದ್ರಲ್ಲಿ ರೇಣುಕಾಸ್ವಾಮಿ ಯಾರ್ಯಾರಿದ್ರು ಸರ್ ನೀವು ನೋಡಿದ್ರೆ? ಅಂದ್ರೆ ಅವ್ರು ಹೇಳಿದ್ರೆ 4 ಜನ ರೇಣುಕಾಸ್ವಾಮಿ ಹೆಸರು ಗೊತ್ತಿಲ್ಲ. ರೇಣುಕಾಸ್ವಾಮಿ ಗೊತ್ತು. ಅವ್ರು ಬಂದು ಪೊಲೀಸ್ ಬಂದರೆ ಯಾರು ರಾಘವೇಂದ್ರ, ಮನು ಮತ್ತೆ ಜಗ್ಗ ಅಂತಾನೆ ಹೇಳುದು. ಒಟ್ಟು 4 ಜನ ಇದ್ರು ಅವರು. ಓಕೆ, ಇದು ಘಟನೆ ಆದ್ಮೇಲೆ ನಿಮಗೆ ಗೊತ್ತಾಗಿರುವಂತದ್ದು. ಪೊಲೀಸರು ಬಂದ್ರೆ ನಮ್ಗೆ ವಿಷಯ ಗೊತ್ತಾಯ್ತು. ಇದಿಷ್ಟು ಇಲ್ಲಿನ ಅಂದ್ರೆ ಈ ಒಂದು ಬಾರ್ ಏನಿದೆ ನೀವು ನೋಡ್ಬೋದು, ಈ ಒಂದು ಕೌಂಟರ್ ಅಲ್ಲಿ ಅವರು ಮದ್ಯವನ್ನ ತೆಗೆದುಕೊಳ್ತಾರೆ. ಅವ್ರಿಗೆ ಬೇಕಾಗಿರುವಂತ ಏನು ಅಂದ್ರೆ ಸೈಟ್ಸ್ ಬೇಕಾಗಿರುತ್ತೆ ಅದನ್ನು ತೆಗೆದುಕೊಳ್ತಾರೆ. ಇದೇ QR ಕೋಡ್ ಅಲ್ಲಿ ಅವರು ಸ್ಕ್ಯಾನ್ ಮಾಡಿ ಹಣವನ್ನ ಆದ್ರೂ ಕೂಡ ರೇಣುಕಾಸ್ವಾಮಿಯಿಂದಲೇ ಕೊಡಿಸಿರ್ತಾರೆ. ಆದ್ರೆ ಅವತ್ತು ಬಾರ್ನ ಸಿಬ್ಬಂದಿಗಳಿಗೆ ಅದು ರೇಣುಕಾಸ್ವಾಮಿ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಯಾವಾಗ ಈ ಒಂದು ಪ್ರಕರಣ ನಡೆದು ಪೊಲೀಸರು ಇಲ್ಲಿಗೆ ಬಂದು ತನಿಖೆಯನ್ನ ಆರಂಭಿಸ್ತಾರೆ, ಅಂದ್ರೆ ಯಾವ ಮಾರ್ಗವಾಗಿ ಅವ್ರು ಬಂದಿದ್ರು ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಂಡ್ ಬಂದಾಗ ಅವರು ಚಿತ್ರದುರ್ಗದಿಂದ ತುಮಕೂರಿಗೆ ಬಂದಿರ್ತಾರೆ. ತುಮಕೂರಿನಲ್ಲಿ ಹಣವನ್ನ ಅಂದ್ರೆ ಏನು ಮದ್ಯವನ್ನ ತೆಗೆದುಕೊಂಡು ಇಲ್ಲಿ ರೇಣುಕಾಸ್ವಾಮಿ ಹಣವನ್ನ ನೀಡಿಸಿರ್ತಾರೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಗೊತ್ತಾಗಿರುವಂತ. ಅವರು ಬಂದಂತ ಕಾರ್ ಏನಿದೆ ಇಟಿಯೋಸ್ ಕಾರು, ಈ ಹೈವೇಯ ಪಕ್ಕದಲ್ಲೇ ಇರುವಂತಹ ಈ ಒಂದು ಬಾರ್ನ ಮುಂಭಾಗದಲ್ಲೇ ನಿಲ್ಲಿಸಿ ಇಲ್ಲಿಂದ ಅಲ್ಲಿಗೆ ಅಂದ್ರೆ ಬಾರ್ ಒಳಗಡೆ 4 ಜನ ಏನು ರೇಣುಕಾಸ್ವಾಮಿ, ಅನುಕುಮಾರ್, ಜಗದೀಶ ಈ 3 ಒಳಗಡೆ ಹೋಗಿ ಅವ್ರಿಗೆ ಬೇಕಾದಂತ ಮದ್ಯವನ್ನ ತೆಗೆದುಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ತುಮಕೂರಿನ ಬಾರ್ ಈಗ ಈ ಒಂದು ದರ್ಶನ್ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯನ್ನ ಒದಗಿಸಿರುವಂತಹ ಮಾಹಿತಿ ಇದಾಗಿರುವಂತದ್ದು. ಮಧು ಇಂಗ್ಲಿಷ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.